ಶಿಸ್ತಿನ ಪಕ್ಷ ಅಂತೇಳಿ ಕರೆಸಿಕೊಳ್ಳುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಬಂಡಾಯದ ಬೇಗುದಿ ತಾರಕಕ್ಕೇರಿದೆ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂತಹ ತಲೆಬಿಸಿ ಶುರುವಾಗಿರುವಂಥದ್ದು. ಎಲ್ಲವನ್ನೂ ತಣಿಸುವ ಕೆಲಸ ಆಗ್ತಾ ಇದ್ರೂ ಕೂಡ ಯಾವುದೂ ಅಷ್ಟು ಸುಲಭವಾಗಿ ತಣ್ಣಗಾಗ್ತಾ ಇಲ್ಲ. ಪ್ರಧಾನಿ ಮೋದಿಯವರು ಬಂದರೂ ಕೂಡ ಈಶ್ವರಪ್ಪ ಅವರು ಮನಸ್ಸನ್ನು ಬದಲಿಸಿಕೊಳ್ಳಲಿಲ್ಲ. ಇದಕ್ಕೆ ಶಿವಮೊಗ್ಗದಲ್ಲೇ ಪ್ರಧಾನಮಂತ್ರಿ ಮೋದಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ನೋಡೋಣ. ಜೊತೆಗೆ ಸುಮಲತಾ ಅವರ ವಿಷಯ ಏನಾಯಿತು, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಬಂಡಾಯ ಹೇಗಿದೆ, ಏನೇನಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಶ್ವರಪ್ಪನವರು ಒಂದು ಸಲ ಮಾತಾಡೋಕೆ ಶುರು ಮಾಡಿದ್ರೆ ಸಾಕು, ಯಡಿಯೂರಪ್ಪ ಮತ್ತು ಕುಟುಂಬವನ್ನ ಬೈಯದೆ ಮಾತು ಮುಗಿಸ್ತಿಲ್ಲ. ಅವ್ರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ. ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತೇನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಅವ್ರ ಉದ್ದೇಶವನ್ನ, ಅವರ ಸಿದ್ಧಾಂತವನ್ನ ಈಡೇರಿಸೋ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಮಾನ್ಯ ನರೇಂದ್ರ ಮೋದಿಯವರಿಗೆ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ. ನರೇಂದ್ರ ಮೋದಿ ಮತ್ತು ಅಯೋಧ್ಯೆ ರಾಮ ಇಬ್ಬರೂ ನನ್ನ ಪಾಲಿನ ದೇವರು ಅಂತಾರೆ ಈಶ್ವರಪ್ಪ. ಆದ್ರಿವತ್ತು ಅದೇ ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬಂದ್ರು, ಈಶ್ವರಪ್ಪನವರು ಬರಲಿಲ್ಲ. ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಬೆಳಿಗ್ಗೆಯೂ ಶಪಥ ಮಾಡಿದ್ರು. ಈಶ್ವರಪ್ಪರನ್ನ ಮನವೊಲಿಸೋಕೆ RSS ಗೋಪಾಲ್ ಅವರೇ ಫೋನ್ ಮಾಡಿದ್ರು. ಆದ್ರೂ ಈಶ್ವರಪ್ಪ ಒಪ್ಪಲಿಲ್ಲ. ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೌಡ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಅಲ್ಲಿ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ್ಲ, ಬೇಡ. ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿಯ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ಕೊನೆಗೆ ಈಶ್ವರಪ್ಪರನ್ನ ಮನವೊಲಿಸುವ ಕಸರತ್ತಿಗೆ ಯಡಿಯೂರಪ್ಪ ಕುಟುಂಬ ಬ್ರೇಕ್ ಹಾಕ್ತು. ಈಶ್ವರಪ್ಪ ಮೇಲೂ ವಿಜಯೇಂದ್ರ ಮತ್ತು ರಾಘವೇಂದ್ರ ಸಿಟ್ಟು ಸ್ಫೋಟವಾಯಿತು. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚಿಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚಿಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ. ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತಹ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿಗೆ ಮನೆಗೆ ತಲುಪಿಸಿದ್ದಾರೆ. ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ. ವಿಶ್ವಾಸ ಇದೆ. ಯಾವಾಗಲೂ ಕೂಡ ಅವ್ರ ಬಗ್ಗೆ, ಮೋದಿಜಿಯವ್ರ ಬಗ್ಗೆ ತುಂಬಾ ವಿಶ್ವಾಸ ಇಟ್ಕೊಂಡಿರುವಂತ ನಾಯಕರು ಸನ್ಮಾನಿಸುತ್ತ ಈಶ್ವರಪ್ಪನವರು. ನಾನು ಮೊನ್ನೆ ಹೇಳಿದ್ದೆ, ಕುದುರೆಗೆ ಈ ಕಾರ್ಯ ಮೋದಿಜಿಯವ್ರ ಕಾರ್ಯಕ್ರಮ ಯಶಸ್ವಿ ಮಾಡಿ ಸರ್, ಉಳಿದಿದ್ದೆಲ್ಲ ನಾಳೆಯಿಂದ ಮಾತಾಡ್ತಾರೆ. ಯಡಿಯೂರಪ್ಪ ಕುಟುಂಬವನ್ನ ನಿಂದಿಸೋ ಜೊತೆಗೆ ಈಶ್ವರಪ್ಪ ಮಾತೆತ್ತಿದ್ರೆ CT ರವಿ ಅವರಿಗೆ ಅನ್ಯಾಯ ಆಗಿದೆ ಅಂತಿದ್ರು. ಪ್ರತಾಪ್ ಸಿಂಹಗೆ ಅನ್ಯಾಯ ಅಂತಿದ್ದಾರೆ. ಆದ್ರೆ CT ರವಿ ಮೋದಿ ಕಾರ್ಯಕ್ರಮದಲ್ಲಿ ಬಿಜೆಪಿ ವೇದಿಕೆಯಲ್ಲಿ ಘರ್ಜಿಸ್ತಿದ್ರು. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಮೈಸೂರಲ್ಲಿ ಯದುವೀರ್ ಪರ ಭರ್ಜರಿ ಪ್ರಚಾರನೂ ಮಾಡುತ್ತಿದ್ದಾರೆ. ಸಿಟ್ಟು ಮುನಿಸು ಎಲ್ಲ ಮರೆತು ಇವತ್ತು ರಾಮದಾಸ್ ಅವರ ಕಾಲಿಗೂ ಪ್ರತಾಪ್ ಸಿಂಹ ನಮಸ್ಕರಿಸಿದ್ರು. ಆದ್ರೆ ಈಶ್ವರಪ್ಪ ಮಾತ್ರ ಪ್ರಧಾನಿ ಮೋದಿ ಅವರು ಬಂದರೂ ಬರಲಿಲ್ಲ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಸಿಟ್ಟಾದ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕೂಡ ದಾವಣಗೆರೆ ಸಮಾವೇಶಕ್ಕೆ ಕರೆದರೂ ಬಂದಿರಲಿಲ್ಲ. ಬಿಜೆಪಿಯಲ್ಲಿ ಬಂಡೆದ್ದವರಿಗೆ ಮೋದಿ ಮಹಾ ಸಂದೇಶ. ಬಿಜೆಪಿಯ ಬಂಡಾಯಗಾರರಿಗೆ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರೇ ಸಂದೇಶ ಕೊಟ್ಟರು. ಶಿವಮೊಗ್ಗದಲ್ಲಿ ಈಶ್ವರಪ್ಪರಿಗೆ, ದಾವಣಗೆರೆ ರೆಬೆಲ್ಸ್ ನಾಯಕರಿಗೆ ಇವತ್ತು ಮೋದಿ ತಿರುಗೇಟು ಕೊಟ್ಟರು. ಶಿವಮೊಗ್ಗದಲ್ಲಿ ವೇದಿಕೆಗೆ ಬರುವಾಗ ಪ್ರಧಾನಿ ಮೋದಿ ದಾವಣಗೆರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಬಲಭಾಗದಲ್ಲಿ ನಿಲ್ಲಿಸಿಕೊಂಡಿದ್ರು. ಇನ್ನೊಂದು ಕಡೆ ರಾಘವೇಂದ್ರ ಅವರನ್ನ ನಿಲ್ಲಿಸಿಕೊಂಡು ವೇದಿಕೆಗೆ ಮೆರವಣಿಗೆ ಮೂಲಕ ಬಂದರು. ಮೋದಿ ಅವರ ಶಿವಮೊಗ್ಗ ಸಮಾವೇಶದಲ್ಲಿ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳಿದ್ರು. ಆದರೆ ಬಂಡಾಯ ಮಿತಿಮೀರಿರುವ ಶಿವಮೊಗ್ಗ, ದಾವಣಗೆರೆ ಅಭ್ಯರ್ಥಿಗಳನ್ನಷ್ಟೇ ಮೋದಿ ಮೆರವಣಿಗೆಯಲ್ಲಿ ಸೇರಿಸಿಕೊಂಡಿದ್ರು. ಕೊನೆಗೆ ವೇದಿಕೆಯಲ್ಲೂ ಈಶ್ವರಪ್ಪ ಜೊತೆ ದಾವಣಗೆರೆ ರೆಬೆಲ್ಸ್ಗಳಿಗೆ ಮೋದಿ ಎಚ್ಚರಿಕೆ ಕೊಟ್ಟರು. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚಿಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚಿಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. जनसंघ के जमाने में जब हमें कोई जानता नहीं था, कोई हमारा म्युनिसिपैलिटी का मेंबर नहीं होता था, ऐसे समय येदियुरप्पा जी ने अपनी पूरी जवानी यहां खपा दी थी. ये उनकी तपोभूमि रही है.
26 अप्रैल को उडुपी चिकमंगलूर सीट पर श्री कोटा श्रीनिवास, दक्षिण कन्नड़ा सीट पर कैप्टन ब्रिजेश चौटा और बेंगलुरु रूरल सीट पर डॉक्टर सीएन मंजुनाथ, इनके लिए बड़ी संख्या में वोट डालने हैं। इसके बाद 7 मई को शिवमोगा की सीट पर श्री बी.वाई. राघवेंद्र और दावणगेरे में श्रीमती गायत्री सिद्धेश्वर को भारी मतों से विजयी बनाना है। ಇನ್ನೊಂದೆಡೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಆರುತ್ತಿಲ್ಲ. ರೆಬೆಲ್ ನಾಯಕರ ಮನವೊಲಿಸಲು ಮುಂದಾಗಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಟೀಮ್. ಹೊನ್ನಾಳಿಯ ರೇಣುಕಾಚಾರ್ಯ ಮನೆಗೆ ಭೇಟಿ ನೀಡಿ ಸಂಧಾನ ಮಾಡಲಾಯಿತು. ಎಲ್ಲಾ ವೈಮನಸ್ಸು ಮರೆತು ಒಂದಾಗಿ ಹೋಗುವಂತೆ ಮನವಿ ಮಾಡಲಾಗಿದೆ. ಆದರೆ ಯಾವುದಕ್ಕೂ ಬಗ್ಗದ ರೇಣುಕಾಚಾರ್ಯ ಇದು ನನ್ನೊಬ್ಬನ ನಿರ್ಧಾರ ಅಲ್ಲ ಎಂದಿದ್ದಾರೆ. ಮಾಜಿ ಸಚಿವ ಎಸ್ ಎ ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ, ಮಾಡಾಳು ಮಲ್ಲಿಕಾರ್ಜುನ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿ ಕಳಿಸಿದ್ದಾರೆ. ಇನ್ನೊಂದೆಡೆ ಬೆಳಗಾವಿ ಟಿಕೆಟ್ ಜಗದೀಶ್ ಶೆಟ್ಟರ್ಗೆ ಮಿಸ್ ಆಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಶೆಟ್ಟರ್ ವಿರುದ್ಧ ಸ್ಥಳೀಯ ನಾಯಕರ ವಿರೋಧವಿದೆ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್ ನೀಡಿತ್ತು. ಆಗಲೇ ಶೆಟ್ಟರ್ ಟಿಕೆಟ್ ತಪ್ಪಿಸೋಕೆ ನಡೆದಿದೆಯಾ ರಣತಂತ್ರ ಎಂಬ ಅನುಮಾನ ಶುರುವಾಗಿತ್ತು. ಒಂದೆಡೆ ಸ್ಥಳೀಯ ಮುಖಂಡರಿಂದ ವಿರೋಧ, ಮತ್ತೊಂದೆಡೆ ಬಿಎಲ್ ಸಂತೋಷ್ ತಂತ್ರಗಾರಿಕೆ. ಹೀಗಾಗಿ ದೆಹಲಿಗೆ ದೌಡಾಯಿಸಿರುವ ಶೆಟ್ಟರ್ ನಡ್ಡಾ ಹಾಗೂ ರಾಜನಾಥ್ ಸಿಂಗ್ ಜೊತೆ ಮಾತುಕತೆ ನಡೆಸಿ ಟಿಕೆಟ್ಗಾಗಿ ಲಾಬಿ ಮಾಡುತ್ತಿದ್ದಾರೆ. ಇದಷ್ಟೇ ಅಲ್ಲ, ಬೀದರ್ನಲ್ಲಿ ಭಗವಂತ್ ಖೂಬಾ ವಿರುದ್ಧ ಬಂಡಾಯ ಎದ್ದಿರೋ ಪ್ರಭು ಚೌಹಾಣ್ ಇನ್ನೂ ತಣ್ಣಗಾಗಿಲ್ಲ. ಚೌಹಾಣ್ ವಿರೋಧ ಕಟ್ಟಿಕೊಂಡು ಗೆಲ್ಲೋದು ಖೂಬಾಗೆ ಕಷ್ಟ. ಹಾಗೆ ತುಮಕೂರಿನಲ್ಲಿ ಸೋಮಣ್ಣಗೆ ಸ್ಥಳೀಯ ಪ್ರಭಾವಿ ಜೆಸಿ ಮಾಧುಸ್ವಾಮಿ ರೆಬೆಲ್ ಆಗಿರೋದು ಬಿಸಿತುಪ್ಪವಾಗಿದೆ. ಹೀಗಾಗಿ ಬೆಂಗಳೂರಿನ ನಾಯಕರಿಂದ ಸಂಧಾನ ಆಗಲಿದೆ. ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬೀದರ್ಗೆ ನಾನೇ ಮೊನ್ನೆ ಹೋಗಿದ್ದೆ, ಮಾತಾಡ್ತಾ ಇದ್ದೀನಿ. ಬೀದರ್ಗೂ ನಾನು ಹೋಗ್ತೀನಿ, ಒಂದು 2-3 ದಿನದಲ್ಲಿ ಬೀದರ್ಗೆ ಹೋಗ್ತಾ ಇದ್ದೀನಿ, ತುಮಕೂರಿಗೂ ಹೋಗ್ತಾ ಇದ್ದೀನಿ. ಸಾಲ್ವ್ ಮಾಡ್ತೀನಿ. ನಾನು ಮಾತಾಡಬೇಕು. ನನ್ನ ಧರ್ಮನೂ ಕೂಡ ಹೌದು, ನಾನು ಮಾತಾಡ್ತೀನಿ. ಇವತ್ತಿಂದನೇ ಆ ಕೆಲಸ ಪ್ರಾರಂಭವಾಗ್ತೀನಿ. ಇವತ್ತು ಸಂಜೆಯಿಂದನೇ ಆ ಕೆಲಸಕ್ಕೆ ನಾನು ಹೋಗ್ತೀನಿ. ಬಿಜೆಪಿ ನಡೆಗೆ ಜೆಡಿಎಸ್ ಮುಖಂಡರು ಕೆಂಡ. ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ ನಾಯಕರ ನಡೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಕಾರ್ಯಕಾರಿಣಿ ಸಭೆ ನಡೆಯಿತು. ಇಲ್ಲಿ ಬಿಜೆಪಿ ನಾಯಕರ ನಡೆ ಬಗ್ಗೆ ದಳಪತಿಗಳ ಮುಂದೆ ಗೋಳು ತೋಡಿಕೊಂಡ್ರು. ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದ್ದರೂ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋದು ಕಾರ್ಯಕರ್ತರ ವಾದವಾಗಿತ್ತು. ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಆಗ್ತಿದೆ, ಎಲ್ಲವೂ ಸರಿಯಾಗಲಿದೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ರು. ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಹಾಸನ, ಮಂಡ್ಯ, ಕೋಲಾರ ನಮ್ಮದೇ ಅಂದ್ರು. ನಮ್ಮ ಪಕ್ಷದ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು, ಇವನ್ ಬಿಜೆಪಿ ಕಾರ್ಯಕರ್ತರಿಗೂ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ. ಅಂತಿಮವಾಗಿ ನಮ್ಮ ಈ ಒಂದು ಮೈತ್ರಿಯ ಉದ್ದೇಶವೇ ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಈ ಮಧ್ಯೆ ಹಾಸನದಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಮೈತ್ರಿ ಅಭ್ಯರ್ಥಿ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಸ್ಥಳೀಯ ಬಿಜೆಪಿಗರಿಂದಲೇ ವಿರೋಧವಿದೆ. ಪ್ರತ್ಯೇಕ ಸಭೆ ನಡೆಸಿ ಹೈಕಮಾಂಡ್ಗೆ ಅಭಿಪ್ರಾಯ ರವಾನೆ ಮಾಡಲಾಗಿದೆ. ಇದು ದಳಪತಿಗಳ ಟೆನ್ಷನ್ ಅನ್ನ ಇನ್ನಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.